ನಿನ್ನ ಅಸಭ್ಯ ವರ್ತನೆ ಬರಬರ್ತಿಯ ಮನೆಯನ್ನು ಬಹಳ ಕೀಳಾಗಿ ಕಾಣುತ್ತಿರುವಿ. ಸಂಪ್ರದಾಯಸ್ಥರ ಮನೆಯಲ್ಲಿ ಕುಳಿತು ಈ ರೀತಿ ನೀನು ಕುಡಿಯುತ್ತಾ ಕುಳಿತಿರುವಲ್ಲ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ನಾಚಿಕೆ ಎನ್ನುವ 3 ಅಕ್ಷರ ಅರ್ಥ ನನಗೂ ಚೆನ್ನಾಗಿ ಗೊತ್ತಿದೆ. ನಾನು ಈ ರೀತಿ ಕುಡಿಯೋದು ತರವಲ್ಲ ನಿಜ, ಆದ್ರೆ ಏನು ಮಾಡಲಿ? ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ಕುಡಿಯೋದನ್ನು ಬಿಟ್ಟರೆ ನಾನು ಬದುಕುವಂತಿಲ್ಲ. ಒಂದು ರೀತಿ ಈ ನನ್ನ ಹಾಳು ಜೀವನ ಸಾಕಿದ ನಾಯಿಗಿಂತಲೂ ಕೀಳಾಗಿ ಬಿಟ್ಟಿದೆ ಇನ್ಸ್ಪೆಕ್ಟರ್, ಕೀಳಾಗಿ ಬಿಟ್ಟಿದೆ. ಸಾಕು ಮಾಡು ನಿನ್ನ ಕಣ್ಣಿನ ನಾಟಕವನ್ನು. ಇಷ್ಟು ದಿವಸ ನಾನು ನಿನಗೆ ಒಳ್ಳೆಯವನೆಂದು ಭಾವಿಸಿದೆ. ಆದರೆ ನೀನು ಹಣಕ್ಕೆ ಆಸೆ ಬಿದ್ದು ಶ್ರೀಮಂತ ಮನೆಯನ್ನು ಹೆಣ್ಣನ್ನು ಹಿಂಬಾಲಿಸಿ ನನ್ನ ಮನೆ ಮರ್ಯಾದೆಯಲ್ಲಿ ಇಡೀ ತುಂಬಿದ ಸಭದಲ್ಲಿ ಕಳೆದಿದ್ದಲ್ಲದೆ ಮತ್ತೆ ನೀನು ಈ ರೀತಿ ಕುಡಿಯುತ್ತಾ ಕುಳಿತಿರುವಲ್ಲ, ಈ ನಿನ್ನ ದೃಷ್ಟಿಯಲ್ಲಿ ನನ್ನ ಮನೆಯ ಸರಿಯ ಅಂಗಡಿಯಾಗಿ ಕಂಡಿದ್ದೇನು. ಆಶ್ರಯ ಕೊಟ್ಟರ ಮನೆಯಲ್ಲಿ ನಿಷ್ಠೆಯಿಂದಿರಬೇಕು ಹೊರತು ಈ ರೀತಿ ತಪ್ಪು ದಾರಿ ಹಿಡಿದರೆ ಮುಂದೆ ನಿನಗೆ ಮಹಾಪಾಪ ಶಾಂತೇಶ್. ಅನಂತ್, ಅರ್ಥವಾಯ್ತು ನಿನ್ನ ಮಾತಂದು, ನನಗೆ ಅರ್ಥವಾಯ್ತು. ಆಶ್ರಯ ಕೊಟ್ಟವರ ಮನೆಯಲ್ಲಿ ನಾನು ಶತ್ರುವಾಗಿ ವರ್ತಿಸಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅನಂತ್. ನೋಡಿ ಶಾಂತೇಶ್, ಇತ್ತಿತ್ತಲಾಗಿ ನಿನ್ನ ವರ್ತನೆ ನನಗೊಂದು ಸರಿ ಕಾಣ್ತಿಲ್ಲ. ಇನ್ನು ಮುಂದೆ ನೀನು ಈ ರೀತಿ ವರ್ತಿಸಿದರೆ ನಿನ್ನ ಪರಿಸ್ಥಿತಿ ಗಂಭೀರವಾದಿತ್ತು. ಬಿ ಕೇರ್ಫುಲ್. ಏನು ಇನ್ಸ್ಪೆಕ್ಟರ್ ಸಾಹೇಬ್ರು, ನಮ್ಮಣ್ಣನಿಗೆ ಕಠಿಣವಾದ ಶಿಕ್ಷೆಯನ್ನೇ ವಿಧಿಸ್ತಾ ಇದ್ದೀರಲ್ಲ, ಅಂತ ತಪ್ಪು ನಮ್ಮಣ್ಣ ಏನ್ರಿ ಮಾಡಿದ್ದಾನೆ? ನೀನೇ ಕಂಡುತ್ತಿರೋದು ನೋಡಿ ವಿದ್ಯಾ, ನಿನ್ನ ಅಣ್ಣನ ಹೇಯ ದೃಶ್ಯವನ್ನು. ಸಿಕ್ಕಾಪಟ್ಟಿ ಕುಡಿದು ನನಗೆ ಏನೋ ಮಾತಾಡ್ತಾ ಇದ್ದಾನೆ ಇವನು. ವಿದ್ಯಾ, ನಿನ್ನ ಮಡಲಿರುವ ಮಗು ಯಾರದು? ಏನಿದು ಆಶ್ಚರ್ಯ? ಹೌದು ಸ್ವಾಮಿ, ನೋಡಿ, ಈ ಮಗುವಿನ ದುಃಖವಾದ ಕಥೆಯನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಇನ್ಮೇಲೆ ಈ ಮಗು ನಮ್ಮ ಸ್ವಂತ ಮಗು ಅಂತ ನಾವು ಪೋಷಣೆ ಮಾಡೋಣ, ಏನಂತೀರಿ? ಸಾಕು ಮಾಡು ವಿದ್ಯಾ ನಿನ್ನ ಕಣ್ಣಿನ ನಾಟಕವನ್ನು. ಎಂದು ನೀವಿಬ್ರು ಅಣ್ಣ ತಂಗಿ ಕೂಡಿಕೊಂಡು ನನಗೆ ಹಾಸ್ಯ ಮಾಡುತ್ತಿದ್ದರೇನು? ವಿದ್ಯೆ, ನಿಜ ಹೇಳು, ಈ ಮಗು ಯಾರದು? ಎಲ್ಲಿಂದ ಬಂತು? ಸ್ವಾಮಿ, ನಮ್ಮಣ್ಣ ಹೇಳಿರುವ ಮಾತು 100ಕ್ಕೆ 100 ಸತ್ಯ. ನೋಡಿ, ನಮಗಂತರೂ ಮಕ್ಕಳ ಭಾಗ್ಯ ದೊರೆಯಲಿಲ್ಲ. ಇನ್ಮೇಲೆ ಈ ಮಗುನೇ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿನಂತೆ ನಾವು ಲಾಲನೆ ಪೋಷಣೆ ಮಾಡೋಣ ರೀ. ಈ ಒಂದೇ ಒಂದು ಮಾತಿಗೆ ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ಈ ನನ್ನ ಜನ್ಮ ಸಾರ್ಥಕವಾಗುತ್ತೆ ರೀ, ಸಾರ್ಥಕವಾಗುತ್ತೆ. ಸಾಕು ಮಾಡು ನಿನ್ನ ಕಣ್ಣಿನ ನಾಟಕವನ್ನು. ನಿನ್ನ ಅಣ್ಣನಂತೆ ನಾನೇನೋ ಕುಟುಕನಲ್ಲ. ಈ ಮಾತಿಗೆ ನಾನು ಒಪ್ಪಿಕೊಳ್ಳುವುದಿಲ್ಲ. ನಿನ್ನ ಅಣ್ಣ ಮೊದಲೇ ಕುಡುಕ, ಅವನು ಬುದ್ಧಿ ಅವನು ಸ್ವಾಧೀನದಲ್ಲಿಲ್ಲ. ತನ್ನ ತಂಗಿಯ ಬಾಳು ಮುಂದೆ ಹಾಳಾಗಬಾರದೆಂಬ ದುರುದ್ದೇಶದಿಂದ ಯಾರದೋ ಮಗುವನ್ನು ಕದ್ದುಕೊಂಡು ಬಂದು ನಮಗೆ ಕಾಣಿಕೆ ಕೊಡಲು ಬಂದಿದ್ದಾನೆ ಈ ಬುದ್ಧಿವಂತ. ಈ ಮೂಢನಂಬಿಕೆಗಳನ್ನು ಒಪ್ಪುವುದಿಲ್ಲ. ಇಟ್ ಈಸ್ ಮೈ ಲಾಸ್ಟ್ ವಾರ್ನಿಂಗ್. ಶಾಂತೇಶ್, ಈ ಮಗು ಎಲ್ಲಿತ್ತೋ ಸುಮ್ಮನೆ ಅಲ್ಲಿ ಹೋಗಿ ಬಿಟ್ಟ ಬಾ. ಇಲ್ಲಂದ್ರೆ ಕಾನೂನು ಪ್ರಕಾರ ನಿನ್ನನ್ನು ಕಂಬಿ ಎಣಿಸಲು ಹಚ್ಚಬೇಕಾಗುತ್ತದೆ. ಹುಷಾರ್. ಕೊಟ್ಟು ಬಿಡ ಮಗುವನ್ನು. ದಯವಿಟ್ಟು ಆ ರೀತಿ ಮಾತಾಡಬೇಡಿ ಸ್ವಾಮಿ. ನೋಡಿ, ನಮ್ಮಣ್ಣ ಕುಡುಕನಿರಬಹುದು ನಿಜ, ಆದ್ರೆ ಕೆಡುಕನು ಮಾತ್ರ ಆಗಲು ಎಂದಿಗೂ ಸಾಧ್ಯವಿಲ್ಲ ರೀ. ನೋಡಿ, ಒಂದೇ ಒಂದು ಸಲ ಈ ನಿಮ್ಮ ಪೊಲೀಸ್ ಬುದ್ಧಿಯನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಈ ಮಗು ನಮ್ಮದೇ ಅಂತ ತಿಳಿದುಕೊಂಡು ಇದನ್ನ ಸಾಕೋದಕ್ಕೆ ಒಪ್ಪಿಗೆ ಕೊಡ್ರಿ. ಒಂದೇ ಒಂದು ಸಲ ಈ ಮಗುವನ್ನ ಅಪ್ಪಿಕೊಳ್ಳ್ರಿ. ಇಲ್ಲದ ವೇದಾಂತ ನನಗೆ ಬೇಕಾಗಿಲ್ಲ ವಿದ್ಯಾ. ನಾಳೆ ಕಾನೂನು ನನಗೆ ಎದುರಾದಾಗ ನನ್ನ ಪಾಲಿಗೆ ಯಾರು ಇರುವುದಿಲ್ಲ.
ಬೀದಿಯಲ್ಲಿ ಬಿದ್ದ ಮಕ್ಕಳನ್ನು ನಮ್ಮದೊಂದು ಒಪ್ಪಿಕೊಂಡರೆ ಬಂಜೆಂಬ ಹೆಸರು ನಮ್ಮ ದೇಶದಲ್ಲಿ ನೆಲೆಯೂರುತ್ತಿದ್ದಿಲ್ಲ. ನೋಡು, ನನಗೀಗ ಮಗುವಿನ ಅವಶ್ಯಕತೆ ಬೇಕಾಗಿಲ್ಲ. ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಅಲ್ಲರಿ, ಅಂದಮೇಲೆ ಇನ್ಮೇಲೆ ಈ ಮಗುವಿನ ಗತಿ ಹೇಗಿದೆ? ಖಂಡಿತ ನನಗೆ ಬೇಕಾಗಿಲ್ಲ. ಆ ಮಗುವನ್ನು ನಿನ್ನ ಅಣ್ಣನ ಕೈಯಲ್ಲಿ ಕೊಟ್ಟು ಬಿಡು. ಅವನು ಎಲ್ಲಾದ್ರೂ ಹೋಗಿ ಜೋಪಾನ ಮಾಡ್ಲಿ. ತಂಗಿ ವಿದ್ಯಾ, ಅಣ್ಣ, ಅದು ಎಷ್ಟೇ ಆಗಲಿ ಪೊಲೀಸ್ ಬುದ್ಧಿ ಅಮ್ಮ. ಪ್ರೀತಿ, ಮಮತೆ, ವಾತ್ಸಲ್ಯ ಅಂದರವರಿಗೆ ಅರ್ಥವಾಗುವುದಿಲ್ಲಮ್ಮ, ಅರ್ಥವಾಗುವುದಿಲ್ಲ. ಹೌದು, ಪ್ರೀತಿ ಮಮತೆ ಅಂದರೇನು ಗೊತ್ತಿಲ್ಲದ ಕಡು ಪಾಪಿ ನಾನು. ವಿದ್ಯಾ, ನನ್ನ ಮಾತು ಕೇಳು. ನಿನಗೆ ನಾನು ಬೇಕು ಅಥವಾ ಮಗು ಬೇಕು? ಇವತ್ತೇಳನೊಂದು ತೀರ್ಮಾನವಾಗಲೇಬೇಕು. ಸ್ವಾಮಿ, ಸ್ವಾಮಿ, ನೀವ್ ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿರಿ? ವಿದ್ಯಾ, ನಿನ್ನ ಕಣ್ಣೀರು ನಾಟಕ ನನ್ನ ಮುಂದೆ ಬೇಕಾಗಿಲ್ಲ. ನೋಡು, ನಿನಗೆ ನಾನು ಬೇಕಂದರೆ ಆ ಮಗು ನಿನ್ನ ಅಣ್ಣನ ಕೈಯಲ್ಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿಬಿಡು. ಇಲ್ಲಾದರೆ ನಿನ್ನ ಅಣ್ಣ ಹಾಗೂ ಆ ಮಗು ಬೇಕಾಗಿದ್ದರೆ ನನಗೆ ಹೇಳು. ನಾನೇ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ನೀವೇ ಹಾಯಾಗಿ ಕಾಲು ಕಳೆಯುವಂತೆ ಈ ಮನೆಯಲ್ಲಿ. ನಾನು ತಂದ ಮಗುವಿನಿಂದ ನಿಮ್ಮ ಸಂಸಾರ ಹಾಳಾಗುವುದು ಬೇಡ ಬೇಡ. ತಂಗಿ, ನಿನ್ನ ಹಣೆ ಬರದಲ್ಲಿ ಮಕ್ಕಳ ಭಾಗ್ಯವಿಲ್ಲವಮ್ಮ, ಮಕ್ಕಳ ಭಾಗ್ಯವಿಲ್ಲ. ನಾನು ಆಸೆ ಪಟ್ಟು ಈ ಮಗು ತಂದಿದ್ದೆ ಬೇರೆ, ಇಲ್ಲಿ ನಡೆದ ಸತ್ಯ ಪರೀಕ್ಷೆನೇ ಬೇರೆ. ತಂಗಿ, ಅಳಬೇಡಮ್ಮ, ಅಳಬೇಡ. ಒಟ್ಟಿನಲ್ಲಿ ಆ ವಿಧಿ ನನ್ನನ್ನು ಹಿಂಬಲಿಸ ಹತ್ತಿದೆ. ತಂಗಿ, ಆರಮ್ಮ ಮಗು. ಎಷ್ಟು ದಿವಸ ನಾನು ನಿನ್ನ ಮನೆ ಅನ್ನದ ಋಣದಲ್ಲಿದ್ದೆ. ಆದರೆ ಇನ್ನು ನಾನು ನಿನ್ನ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೇನಪ್ಪ. ಆ ದೇವರು ನಿಮ್ಮನ್ನು ಸುಖವಾಗಿ ಇಟ್ಟಲ್ಲಿ ತಂಗಿ, ಒಳಗೆ ನನ್ನ ಬಟ್ಟೆ ತುಂಬಿದ ಬ್ಯಾಗ್ ಇದೆಯಲ್ಲಮ್ಮ, ಅದನ್ನು ತಂದು ಕೊಟ್ಟು ಬಿಡು. ನಾನು ಈ ಮನೆ ಅನ್ನೋದ್ರ ತೀರಿಸ್ಕೊಂಡು ಹೊರಟು ಹೋಗುತ್ತೇನೆ ತಂಗಿ. ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ, ಹೃದಯಕ್ಕೆ ಈ ವಿಚಾರದಲ್ಲಿ ನನ್ನದು ಸರ್ವತ ಅಪರಾಧವಾಯಿತಣ್ಣ, ಸರ್ವತ ಅಪರಾಧವಾಯಿತು. ದಯವಿಟ್ಟು ಈ ನಿನ್ನ ತಂಗಿಯನ್ನ ಕ್ಷಮಿಸ್ಬಿಡ. ತಂಗಿ, ನೀನು ಅಳಬೇಡಮ್ಮ. ಯಾರಿಗೆ ಯಾರು ಯಾರು ಇಲ್ಲ, ಯಾರಿಗೆ ಯಾರು ಯಾರು ಇಲ್ಲ, ಹೃದಯಕ್ಕೆ ಬೇರೆ
ನೋಡಮ್ಮ ನಿನ್ನ ಕಣ್ಣಲ್ಲಿ ರಕ್ತದ ಕಣ್ಣೀರು. ದೇವರಂತ ಗಂಡ ನಿನಗೆ ಸಿಕ್ಕಿದಲ್ಲಮ್ಮ, ಗಂಡನ ಎದುರು ಈ ರೀತಿ ಕಣ್ಣೀರು ಹಾಕಿದ್ರೆ ತಪ್ಪಾಗುತ್ತದೆ ಅಮ್ಮ, ತಪ್ಪಾಗುತ್ತದೆ. ನೋಡಮ್ಮ, ಎಷ್ಟು ದಿವಸ ನಾನು ನಿನ್ನ ಮನೆ ಅನ್ನದ ಋಣದಲ್ಲಿ ಇದ್ದೆ. ನೀನೇನು ನನ್ನ ಕಡೆ ಚಿಂತೆ ಮಾಡಬೇಡಮ್ಮ, ನಾನು ಹೇಗಾದ್ರೂ ಮಾಡಿ ಬದುಕುತ್ತೇನಮ್ಮ, ಹೇಗಾದ್ರೂ ಮಾಡಿ ಬದುಕುತ್ತೇನೆ. ತಂಗಿ, ಈ ಹಂಗಿನ ಮನೆ ಅನ್ನೋದಕ್ಕಿಂತ ವಿಂಗಡದ ಗುಡಿಯಲ್ಲಿ ಯೇಸು ಎನ್ನುವಂತೆ ಈ ಮನೆಯ ಅನ್ನದ ಋಣ ತೀರಿದ್ರೆ ನಿಲ್ಲತ್ತಮ್ಮ, ಮತ್ತೊಂದು ಮನೆಯ ಅನ್ನದ ಋಣ ಇದ್ದೇ ಇರುತ್ತದೆ ತಂಗಿ. ಕಣ್ಣ ಮುಚ್ಚಿ ಕಾಣೆ ಗುಡೆಯಾಟ ನಮ್ಮ ಬಾಳು, ಯಾರ್ಯಾರ ಹಾದಿಯಲ್ಲೇನೆ ನಿನ್ನೆ ಬಲ್ಲವು ಯಾರು ಹೇಳು. ಕಣ್ಣ ಮುಚ್ಚಿ ಕಾಣೆ ಗುಡೆಯಾಟ ನಮ್ಮ ಬಾಳು, ಯಾರ್ಯಾರ ಹಾದಿಯಲ್ಲೇನೆ ನಿನ್ನೆ ಬಲ್ಲವು ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ವಿಧಿಯನ